ಬೆಂಗಳೂರಿನ ಜನತೆಗೋಸ್ಕರ. ಅದರಿಂದ ನಿಮ್ಮ ಕೋಆಪರೇಷನ್ ಇರಬೇಕು. ಈಗ ಕಸ ವಿಲೇವಾರಿ, ಕಸ ತೆಗೆದಾಕ್ಬೇಕಾದ್ರೆ ಸಾರ್ವಜನಿಕರು ಕೋಆಪರೇಷನ್ ಮಾಡಬೇಕಾ ಬೇಡ? ಹಸಿ ಕಸ, ಒಣ ಕಸ ತಗೊಬಂದು ಯಾರು ಇಲ್ಲಿಯದಾಗ ರಾತ್ರಿ ಹೊತ್ತು ಬೀದಿಗೆ ಹಾಕ್ಬಿಟ್ಟು ಹೊಂಟೋಗೋದು ಹೊತ್ತಿಗೆ ಡೆಬ್ರೀಸ್ನ. ಅದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟದೆ. ರಾತ್ರಿ ಹೊತ್ತು ಡೆಬ್ರೀಸ್ ತಂದು ಹಾಕ್ಬಿಡೋದು ಹೊತ್ತಿಗೆ. ಇದನ್ನೆಲ್ಲ ತಡೆಗಟ್ಟಬೇಕಲ್ಲ, ಜನರು ಕೋಆಪರೇಟ್ ಮಾಡಬೇಕಲ್ಲ. ಜನರು ಸಹಕಾರ ಇಲ್ಲದೆ ಹೋದ್ರೆ ಬೆಂಗಳೂರನ್ನು ವ್ಯವಸ್ಥಿತವಾಗಿ ಬೆಳೆಸಕ್ಕಾಗಲ್ಲ. ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ, ಈ ಕಸ ಬೀದಿಗೆ ಹಾಕೋದನ್ನ ಬಿಡಿ. ನಿಗದಿತ ಜಾಗದಲ್ಲಿ ಕಸ ಇಡ್ತಕ್ಕಂಥ ಕೆಲಸ ಅಥವಾ ಮನೆಯಲ್ಲಿ ಬಂದು ತಗೊಂಡು ಹೋಗ್ತಾರೆ, ಕಸ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದನ್ನ ನಿಮ್ಮಲ್ಲಿ ಕೋರ್ಕೊಂಡು ಎಲ್ಲ ನಾಗರಿಕರಲ್ಲಿ ಇದನ್ನು ಕೋರ್ಕೊಂಡು ಇವತ್ತು ಅತ್ಯಂತ ಸಂತೋಷದಿಂದ ಈ ಗುದ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮತ್ತೆ ದಿನೇಶ್ ಗುಂಡೂರಾವ್ ಅವರು, ನೀವು ಅಂತ ಶಾಸಕರನ್ನ ಪಡ್ಕೊಂಡಿರೋದೇ ಒಳ್ಳೆಯದು. ಯಾವ ಕಾರಣಕ್ಕೂ ಕೂಡ ಅವ್ರಿಗೇನೆ ನಿಮ್ಮ ಪ್ರತಿನಿಧಿಯಾಗಿ ಬಿಡಪ್ಪ, ಈ ಕಡೆ ತಿರುಗು, ನೀವು ತಪ್ಪಾಗಿದೆ ಅಂದ್ಬಿಟ್ಟು ಆ ಕಡೆ ನುಗ್ಗಿದ್ರಂಗೆ. ಜನ ಸುಮ್ಮನೆ ನಿಂತಿದ್ದಾರೆ. ಅದರಿಂದ ನಿಮ್ಮ ಸಹಕಾರ, ಬೆಂಬಲ ಎಲ್ಲರೂ ಕೂಡ ಇರಲಿ. ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸ್ಕೊಳ್ಳಿ ಅಷ್ಟೇ. ಯಾರು ಅನ್ಯಾಯ ಮಾಡ್ತಾರೆ, ನಾವು ಮಾಡ್ತೀವ, ಕೇಂದ್ರ ಸರ್ಕಾರದವ್ರು ಮಾಡ್ತಾರ. ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸ್ಕೋಬೇಕು. ಮತ್ತು ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.